ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೆಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತೊಂದು ಸ್ವೀಟ್ ರೆಸಿಪಿನ ಮಾಡೋಣ. ಯಾವುದಪ್ಪ ಅಂತ ಕೇಳ್ತೀರಾ? ನೋಡಿ, ಕೊಬ್ಬರಿ ಮಿಠಾಯಿ. ಇತ್ತೀಚೆಗಂತೂ ಈಸಿಯಾಗಿ ಮೇಕಿಂಗ್ ಆಗೋಂಥ ಬೇಕ್ರಿ ಪ್ರಾಡಕ್ಟ್ಗಳನ್ನೇ ಟ್ರೈ ಮಾಡ್ತಾ ಇರ್ತೀವಿ. ಹಾಗಾಗಿ ಸಾಂಪ್ರದಾಯಿಕವಾಗಿ ಮಾಡ್ತಿದ್ದಂಥ ಕೊಬ್ಬರಿ ಮಿಠಾಯಿ ಇರ್ಬೋದು, ಒಬ್ಬಟ್ಟು, ಈ ಥರದ್ದು ಸ್ವೀಟ್ಸ್ಗಳನ್ನ ನಾವು ಮಾಡ್ತಾನೇ ಇಲ್ಲ. ಹಾಗಾಗಿ ನಾನಿವತ್ತು ಸಂಕ್ರಾಂತಿಗೋಸ್ಕರ ಕೊಬ್ಬರಿ ಮಿಠಾಯಿನ ಮಾಡ್ತಾಯಿದ್ದೆ. ಆ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಆಗಿದ್ರೆ ಮಾಡೋ ವಿಧಾನನ ನೋಡ್ಕೊಂಡು ಬಿಡೋಣ. ತುಂಬಾ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು, ಹಾಗೆ ಕಡಿಮೆ ಕ್ವಾಂಟಿಟಿನ ಹೇಗೆ ಮಾಡ್ಕೊಳ್ಳೋದು ಅನ್ನೋ ವಿಧಾನನ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಕಡಿಮೆ ಕೊಬ್ಬರಿಯಲ್ಲೇ ಮಾಡ್ತಾ ಇದ್ದೀನಿ. ಒಂದೆರಡು ಕೊಬ್ಬರಿನ ತೊಗೊಂಡಿದ್ದೆ, ನೋಡಿ ತುರಿದಿಟ್ಕೊಂಡಿದ್ದೀನಿ. ತುರಿನ ಒಂದು ಸ್ವಲ್ಪ ಸಣ್ಣಗಾಗಲಿ ಅನ್ನೋ ಕಾರಣಕ್ಕೆ ಒಂದು ರೌಂಡ್ ಮಿಕ್ಸಿ ಜಾರಲ್ಲಿ ಕ್ರಷ್ ಮಾಡ್ಕೊಳ್ತೀನಿ. ಅದಕ್ಕೆ 1 ಕಪ್ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸಿಹಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ. ಎಳೆಗಳು ಉದ್ದ ಇದ್ದಷ್ಟು ಪೌಡ್ರು ಉದುರು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಳೆಗಳು ಕಟ್ಟಾಗಲಿ ಅನ್ನೋ ಕಾರಣಕ್ಕೆ ಒಂದು ರೌಂಡ್ ಕ್ರಷ್ ಮಾಡ್ತಿದ್ದೀನಿ. ಇವಾಗೆಲ್ಲ ಈ ಥರ ಸ್ವೀಟ್ಗಳೆಲ್ಲ ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ. ಜಂಕ್ ಫುಡ್ಗಳಿರ್ಬೋದು ಅಥವಾ ಬೇಕ್ರಿ ಐಟಮ್ಗಳಿರ್ಬೋದು, ಅವನ್ನ ಜಾಸ್ತಿ ಟ್ರೈ ಮಾಡ್ತಿರ್ತೀವಿ. ಹಾಗಾಗಿ ಇದೆಲ್ಲ ಹಾಗೆ ಮರ್ತೋಗ್ಬಾರ್ದು ಅಲ್ವಾ? ಅದಕ್ಕೆ ಆಗ ಈಗ ಮನೆಯಲ್ಲಿ ಕೂಡ ಟ್ರೈ ಮಾಡ್ತಾ ಇರಬೇಕು. ನೋಡಿ, ಕೊಬ್ಬರಿನ ಪೌಡ್ರ್ ಮಾಡಿಕೊಂಡೆ. ಒಂದೇ ಒಂದು ರೌಂಡ್ ಕ್ರಷ್ ಮಾಡ್ಕೊಂಡಿದ್ದೀನಿ, ತುಂಬ ನುಣ್ಣಗೇನು ಮಾಡ್ಕೊಂಡಿಲ್ಲ. ಚಿಕ್ಕ ತುರಿಯೋದು ಇರುತ್ತಲ್ಲ, ಅದರಲ್ಲಿ ತುರ್ಕೊಂಡ್ರೆ ಮತ್ತೆ ಕ್ರಷ್ ಮಾಡ್ಕೊಳ್ಳೋಂಥ ಅಗತ್ಯ ಏನೂ ಇರಲ್ಲ. ಈಗ ಸ್ಟವ್ ಹಚ್ಕೊಂಡು ನಾನು ಒಂದು ಪಾನ್ ಇಟ್ಕೊಂಡೆ. ತುಂಬಾ ಸಿಂಪಲ್ ಮೆಥಡ್ ಫ್ರೆಂಡ್ಸ್, ಯಾರಾದರೂ ಮಾಡ್ಬೋದು. 1 ಕಪ್ ಸಕ್ಕರೆನ ತೊಗೊಂಡಿದ್ದೀನಿ. ಸುಮಾರು ಅದೇ 1/4 kg ಅಷ್ಟು ಬರ್ಬೋದು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಬೇಕಾದರೂ ಹಾಕ್ಕೊಳ್ಬೋದು. ಹಾಲನ್ನು ಸೇರಿಸೋದ್ರಿಂದ ಕೊಬ್ಬರಿ ಮಿಠಾಯಿ ಗಟ್ಟಿಯಾಗಿ ಬರೋದ್ರ ಜೊತೆಗೆ ತುಂಬಾ ತಿನ್ನಲಿಕ್ಕೆ ಸಾಫ್ಟಾಗಿ ಸಿಗುತ್ತೆ ಬಾಯಿಗೆ. ಒಂದೇಳೆ ಪಾಕ ಬರಬೇಕು ಅಷ್ಟೇ. ತುಂಬಾ ಬೇಗ ಆಗೋಂಥ ಒಂದು ಸ್ವೀಟು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರಿ, ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಒಂದು 5 ನಿಮಿಷಕ್ಕೆಲ್ಲ ಚೆನ್ನಾಗಿ ಪಾಕ ಬರಲಿಕ್ಕೆ ರೆಡಿ ಆಗುತ್ತೆ. ಕೈ ಬಿಡ್ದೇನೆ ತಿರುಗಿಸ್ತಾ ಇರಬೇಕು. ಸಕ್ಕರೆನ ನೀಟಾಗಿ ಕರಗಬೇಕಲ್ಲ ಅದು ಹಾಲಲ್ಲಿ, ಅದಕ್ಕೋಸ್ಕರ. ಹಾಲು ಇಷ್ಟ ಇಲ್ಲದೆ ಇರೋರು ನೀರನ್ನೇ ಬೇಕಾದರೂ ಸೇರಿಸ್ಕೊಳ್ಬೋದು. ನೋಡಿ, ಎಷ್ಟು ಬೇಗ ಕುದಿ ಬಂದುಬಿಡ್ತಲ್ಲ. ತುಂಬ ಈಸಿ ಮೆಥಡ್ ಕೊಬ್ಬರಿ ಮಿಠಾಯಿ ಮಾಡೋದು. ಮೈಸೂರು ಪಾಕಕ್ಕಿಂತ ತುಂಬ ಈಸಿ. ನಾನು ನಮ್ಮನೆಯಲ್ಲಿ ಯಾವ ವಿಧಾನನ ಅನುಸರಿಸಿ ಮಾಡ್ತೀನಿ ಆ ವಿಧಾನನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಕೈ ಬಿಡ್ದೇನೆ ತಿರುಗಿಸ್ತಾ ಇರಬೇಕು. ಪಾಕ ಒಂದೆಳೆ ಪಾಕ ಬಂದರೆ ಸಾಕು, ಗೊತ್ತಾಗುತ್ತೆ. ಹಾಲು ಹಾಕಿ ಮಾಡೋದ್ರಿಂದ ಅದೊಂಥರ ತುಂಬಾ ಸ್ಮೂತಾಗಿರುತ್ತೆ ತಿನ್ನಲಿಕ್ಕೆ. ಅದಕ್ಕೋಸ್ಕರ ಹಾಲನ್ನು ಸೇರಿಸ್ತೀನಿ ನಾನು ಯಾವಾಗಲೂ. ಇದೇ ರೀತಿ ತಿರುಗಿಸ್ತಾ ಇರಬೇಕು. ನೋಡಿ, ಪಾಕದ ಅದಕ್ಕೆ ಬಂದಿದೆ. ನೀರು ಹಾಕಿ ಮಾಡಿದ್ರೆ ಗೊತ್ತಾಗ್ತಿತ್ತು, ಗುಳ್ಳೆ ಗುಳ್ಳೆ ಕಾಣಿಸ್ತಿತ್ತು. ಇದು ಹಾಲು ಹಾಕಿರೋದ್ರಿಂದ ಅಷ್ಟು ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇಲ್ಲ, ಅಷ್ಟೇ ಬಂದಿದೆ. ನೋಡಿ, ತೋರಿಸ್ತೀನಿ. ಒಂದೇಳೆ ಪಾಕ ಬಂದಿದೆ. ಇಷ್ಟು ಬಂದರೆ ಸಾಕು ಫ್ರೆಂಡ್ಸ್. ಈ ಹಂತದಲ್ಲಿ ನಾನೊಂದು ಟ್ರಿಕ್ಕನ್ನು ಬಳಸಿ ಕೊಬ್ಬರಿ ಮಿಠಾಯಿನ ಮಾಡ್ತೀನಿ. ಈ ಟ್ರಿಕ್ಕನ್ನು ಬಳಸೋದ್ರಿಂದ ಕೊಬ್ಬರಿ ಮಿಠಾಯಿ ತುಂಬಾ ಸ್ಟಿಫಾಗಿ ಬರುತ್ತೆ. ಅದೇನಪ್ಪ ಅಂತಂದರೆ, ಸಣ್ಣ ರವೆನ 1-2 ಸ್ಪೂನಷ್ಟು ಹಾಕ್ಕೊಳ್ಬೇಕು. ಚಿಕ್ಕ ಸ್ಪೂನಲ್ಲಾದರೆ ನಾನು ಈ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ ಪೌಡ್ರನ್ನ ಕೂಡ ಸೇರಿಸ್ಕೊಳ್ತೀನಿ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಕೊಬ್ಬರಿ ಮಿಠಾಯಿ ಸ್ವಲ್ಪ ಸಣ್ಣ ರವೆನ ಸೇರಿಸೋದ್ರಿಂದ ಗಟ್ಟಿಯಾಗಿ ಬರುತ್ತೆ, ತಿನ್ನಲಿಕ್ಕೆ ಸಾಫ್ಟಾಗಿರುತ್ತೆ ಹಾಲು ಹಾಕಿರೋದ್ರಿಂದ. ನೋಡಿ, ಪಾಕ ಅದ ಸರಿಯಾಗಿ ಬಂತು. ಈಗ ಕೊಬ್ಬರಿನ ಸುರ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಸುರಿದ್ಮೇಲೆ ಒಂದು 2ರಿಂದ 2.5 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಗಟ್ಟಿ ಆದ್ರೂ ಜಾಸ್ತಿ ಪುಡಿ ಪುಡಿ ಆಗಿಬಿಡುತ್ತೆ, ಸ್ಲೈಸ್ ಬರಲ್ಲ. ಇದೇ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಪಾಕ ಎಲ್ಲ ಕೊಬ್ಬರಿಯಲ್ಲಿ ಮಿಕ್ಸ್ ಆಗಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಕೊಬ್ಬರಿನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಲಾಸ್ಟಲ್ಲಿ 1 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತೀನಿ, 1-1.5 ಸ್ಪೂನಷ್ಟು. ಸ್ವಲ್ಪ ಶೈನಿಯಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ತುಪ್ಪ ಸೇರಿಸಿ ಅಭ್ಯಾಸ ಆಗಿದೆ, ಹಾಗಾಗಿ ತುಪ್ಪ ಸೇರಿಸ್ತೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಉಂಡೆ ಕಟ್ಟ ಅದಕ್ಕೆ ಬಂದಿದೆ, ಅಂದರೆ ಪ್ರೆಸ್ ಮಾಡಿದ್ರೆ ಸ್ಲೈಸು ಕರೆಕ್ಟಾಗಿ ಬರುತ್ತೆ. ಸ್ಟವ್ ಆಫ್ ಮಾಡಿಕೊಂಡೆ. ಈಗ ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಟಿದ್ದೆ ಆಲ್ರೆಡಿ, ಅದಕ್ಕೆ ಇದನ್ನು ಸುರ್ಕೊಳ್ತೀನಿ. ಬಿಸಿ ಬಿಸಿ ಇರೋವಾಗಲೇ ತಟ್ಬಿಡಬೇಕು, ಇಲ್ಲಾಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ, ಪುಡಿ ಪುಡಿ ಆಗುತ್ತೆ, ತಟ್ಟಲಿಕ್ಕಾಗಲ್ಲ. ಕೈಯಲ್ಲಿ ತಟ್ಟಕ್ಕೆ ಬಿಸಿ ಬಿಸಿಯಾಗಿರುತ್ತೆ, ಹಾಗಾಗಿ 1 ಕಪ್ಪು ಅಥವಾ ಸ್ಟೀಲ್ ಗ್ಲಾಸನ್ನು ಬಳಸ್ಬೋದು. ನೋಡಿ, ಬೇಗ ಬೇಗ ಹರಡ್ಕೊಂಡು ಬಿಡಬೇಕು, ಬೇಗ ಗಟ್ಟಿ ಆಗಿಬಿಡುತ್ತೆ. 1 ಕಪ್ಪಿಗೆ ತುಪ್ಪ ಸವರ್ಕೊಂಡು ನಾನು ಕಪ್ಪಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಟೈಟಾಗಿ ಪ್ರೆಸ್ ಮಾಡಬೇಕು. ತುಪ್ಪ ಸವರಿದ್ರೆ ಕಪ್ಪಿಗೂ ಕೂಡ ಅಂಟ್ಕೊಳ್ಳಲ್ಲ, ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ನೋಡಿ, ಎಷ್ಟು ಬೇಗ ಗಟ್ಟಿ ಆಯಿತು. ತಟ್ಟಷ್ಟರಲ್ಲೇ ಗಟ್ಟಿಯಾಗಿಬಿಡುತ್ತೆ. ಈ ಹಂತದಲ್ಲೇ ಸ್ಲೈಸ್ ಕುಯ್ಕೊಂಡಿಲ್ಲ ಅಂದರೆ ಸ್ಲೈಸ್ ಮಾಡೋಕ್ಕೆ ಆಗಲ್ಲ, ಹೆಂಗೆ ಬೇಕಂಗೆ ಹೊಡ್ಕೊಂಡು ಬಿಡುತ್ತೆ. ಅದಕ್ಕೆ ಬಿಸಿ ಇರೋವಾಗಲೇ ತಟ್ಟಿದ ತಕ್ಷಣವೇ ಸ್ಲೈಸ್ ಕೊಯ್ದುಬಿಡ್ತೀನಿ ನಾನು. ನೋಡಿ, ಎಷ್ಟು ಗಟ್ಟಿಯಾಗಿದೆ, ಚಾಕು ಇಳಿತಾ ಇಲ್ಲ. ಇದೇ ರೀತಿ ಸ್ಲೈಸ್ ಮಾಡ್ಕೊಳ್ಬೇಕು. ಬಿಸಿಯಲ್ಲಿ ಕಟ್ ಮಾಡಿದ್ರೆ ಮಾತ್ರ ಸ್ಲೈಸ್ ತೆಗಿಲಿಕ್ಕೆ ಸಾಧ್ಯ. ಅವಾಗೆಲ್ಲ ರಾಗಿ ಉರಿ ಇಟ್ಟು ರಾಗಿ ತಂಬಿಟ್ಟಿರ್ಬೋದು, ಹಾಗೆ ಕೊಬ್ಬರಿ ಮಿಠಾಯಿಗಳೆಲ್ಲ ತುಂಬಾ ಮಾಡ್ತಾಯಿದ್ವಿ. ಇವಾಗೆಲ್ಲ ಟ್ರೆಂಡಿ ರೆಸಿಪಿಗಳ ಹಿಂದೆ ಬಿದ್ದಿದ್ದೀವಿ, ಹಾಗಾಗಿ ಇಂಥ ಸ್ವೀಟ್ಗಳನ್ನೆಲ್ಲ ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ನಾನು ಇವತ್ತು ಕೊಬ್ಬರಿ ಮಿಠಾಯಿ ಮಾಡಿಬಿಡೋಣ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮಾಡಿದ್ದು. ಆದರೆ ಅಪ್ಲೋಡ್ ಮಾತ್ರ ಹಬ್ಬ ಕಳೆದ ಮೇಲೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಟ್ ಮಾಡಿದ್ದಾಯಿತು. ಒಂದು 5 ನಿಮಿಷ ಹಾಗೆ ಇಡ್ಬೋದು, ನಾನು ಬಿಸಿಯಲ್ಲೇ ಎತ್ತಿ ತೋರಿಸ್ಬಿಡ್ತೀನಿ. ಹಾಗೆ ಇಟ್ಟರೆ 5 ನಿಮಿಷ ಸ್ವಲ್ಪ ಕೂಡ ಪೌಡ್ರ್ ಬಿಟ್ಕೊಳ್ಳಲ್ಲ. ನಾನು ಇಮಿಡಿಯೇಟಾಗಿ ಸ್ಲೈಸ್ನ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಇಟ್ಟರೆ ಸಾಕು, ಎಲ್ಲ ನೀಟಾಗಿ ಗಟ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಕೂಡ ಪುಡಿ ಬಿಟ್ಕೊಳ್ಳಲ್ಲ, ನೀಟಾಗಿ ಆಗುತ್ತೆ. ನಾನು ಬಿಸಿಯಲ್ಲೇ ಎತ್ತಿ ತೋರಿಸ್ತಾ ಇದ್ದೀನಿ. ಐದು ನಿಮಿಷ ಬಿಟ್ಟು ಎಲ್ಲ ಸ್ಲೈಸಸ್ಸು ಎತ್ತಿ ಬೇರೆ ಬಾಕ್ಸಲ್ಲಿ ಜೋಡಿಸ್ಕೊಂಡು ಬಿಡಬೇಕು. ಎಷ್ಟು ದಿನ ಇಟ್ಟರೂ ಕೂಡ ಹಾಗೆ ಇರುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಮತ್ತು ಇದಕ್ಕಿಂತ ತಿಕ್ಕಾಗಿ ತಟ್ಟೋ ಆಗಿದ್ರೆ ತಿಕ್ಕಾಗೇ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ತಿಕ್ನೆಸ್ಸಲ್ಲಿ ತಟ್ಟಿದ್ದೀನಿ. ಒಣ ಕೊಬ್ಬರಿ ಇದ್ದರೆ ಅದರಿಂದ ಸೂಪರಾಗಿ ರೆಸಿಪಿಗಳನ್ನ ಮಾಡ್ಬೋದು. ಕೊಬ್ಬರಿ ಮಿಠಾಯಿನ ಮಾಡ್ಬೋದು, ಕರ್ಜಿಕಾಯಿನ ಮಾಡ್ಬೋದು. ಹಾಗೆ ಈ ಒಣ ಕೊಬ್ಬರಿಯಿಂದ ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಒಬ್ಬಟ್ಟನ್ನು ಮಾಡ್ಬೋದು ಫ್ರೆಂಡ್ಸ್. ಸೂಪರಾಗಿ ಬರುತ್ತೆ ಕೊಬ್ಬರಿ ಒಬ್ಬಟ್ಟು. ನೋಡಿ, ಒಂದು ಸ್ಲೈಸನ್ನು ಕಟ್ ಮಾಡಿ ತೋರಿಸ್ತೀನಿ. ಪೀಸು ಗಟ್ಟಿಯಾಗೇ ಇರುತ್ತೆ, ಆದರೆ ತಿನ್ನಲಿಕ್ಕೆ ತುಂಬಾ ಸಾಫ್ಟಾಗಿ ಸಿಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಸಿಗುತ್ತೆ. ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡೋದ್ರಿಂದ ಈ ಟೆಕ್ಸ್ಚರ್ ಬರುತ್ತೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕಿ ತಿಳಿಸಿ. ಈ ಕೊಬ್ಬರಿ ಮಿಠಾಯಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.